ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ನೀವೊಮ್ಮೆ ಯೋಚನೆ ಮಾಡಿ ನೋಡಿ, ಅಂದ್ರೆ ದಶಕಗಳ ಕಾಲ ಈ ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನು ತಮ್ಮದಾಗಿಸಿಕೊಂಡಿರುವವರು, ಗಂಟೆಗಟ್ಲೆ ಧ್ಯಾನ ಮಾಡುವವರು ಕೂಡ ಮನೆಯಲ್ಲಿ ಊಟದ ಟೇಬಲ್ ಹತ್ತಿರ ನಡೆಯುವ ಒಂದು ಸಣ್ಣ ವಾದ ವಿವಾದಕ್ಕೆ ಅಥವಾ ತಮ್ಮ ಬಗ್ಗೆ ಯಾರೋ ಆಡಿದ ಒಂದು ಸಣ್ಣ ಮಾತಿನಿಂದ ತಮ್ಮ ಸಂಪೂರ್ಣ ಮನಃಶಾಂತಿಯನ್ನು ಕಳೆದುಕೊಂಡು ಬಿಡ್ತಾರಲ್ವಾ? ಖಂಡಿತ. ಇದು ನಾವು ಅನೇಕ ಬಾರಿ ಗಮನಿಸುವಂತಹ ವಿಷಯ. ಅಷ್ಟೆಲ್ಲ ಜ್ಞಾನ, ಅಷ್ಟು ವರ್ಷಗಳ ತಪಸ್ಸು ಕೇವಲ 1 ಸೆಕೆಂಡಿನಲ್ಲಿ ಎಲ್ಲಿ ಮಾಯವಾಗುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಹೌದು. ಆಕ್ಚುಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಬೃಹತ್ ಸ್ಕೈ ಸ್ಕ್ರೇಪರ್ ಅನ್ನು, ಅಂದ್ರೆ 100 ಅಂತಸ್ತುಗಳ ಕಟ್ಟಡವನ್ನು ನಾವು ಕಲ್ಪಿಸಿಕೊಳ್ಳೋಣ. ಆ ಕಟ್ಟಡದ ಫೌಂಡೇಶನ್ 4 ಬೃಹತ್ ಸ್ತಂಭಗಳ ಮೇಲೆ ನಿಂತಿದೆ. ಅದರಲ್ಲಿ 3 ಕಂಬಗಳು ಅತ್ಯಂತ ಗಟ್ಟಿಯಾಗಿವೆ, ಆದ್ರೆ ಒಂದೇ ಒಂದು ಸ್ತಂಭ ಒಳಗಡೆಯಿಂದ ಸ್ವಲ್ಪ ದುರ್ಬಲವಾಗಿದೆ ಅಂತ ಇಟ್ಕೊಳ್ಳಿ. ಹೊರಗಡೆ ವಾತಾವರಣ ಶಾಂತವಾಗಿದ್ದಾಗ ಆ ದುರ್ಬಲತೆ ಯಾರಿಗೂ ಕಾಣೋದಿಲ್ಲ. ನಿಜ. ಆದ್ರೆ ಒಂದು ದೊಡ್ಡ ಬಿರುಗಾಳಿ ಬಂದಾಗ ಕೇವಲ ಆ ಒಂದು ದುರ್ಬಲ ಸ್ತಂಭದಿಂದಾಗಿ ಇಡೀ ಕಟ್ಟಡವೇ ಅಲುಗಾಡಲು ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ಬಿರುಕುಗಳು ಕಾಣಿಸಿಕೊಳ್ಳುತ್ತವೆ. ನಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲೂ ನಾವು ಇದನ್ನೇ ಹಲ್ಚಲ್ ಅಂದ್ರೆ ಏರುಪೇರಿನ ಸ್ಥಿತಿ ಅಂತ ಹೇಳ್ತೇವೆ. ಆ ಅಡಿಪಾಯವೇ ನಿಶ್ಚಯ. ಇಂದು ಶಿವಬಾಬಾ ಅವರು ಜ್ಞಾನದ ಫೌಂಡೇಶನ್ ಆದ ಈ 4 ವಿಧದ ನಿಶ್ಚಯಗಳ ಬಗ್ಗೆ ಅತ್ಯಂತ ಗಹನವಾಗಿ ವಿವರಿಸಿದ್ದಾರೆ. ಹೌದು. ಈ 4ರಲ್ಲಿ ಒಂದೇ ಒಂದು ನಿಶ್ಚಯ ಕಡಿಮೆಯಾದರೂ ನಮ್ಮ ಸ್ಥಿತಿ ಹೇಗೆ ಅಲುಗಾಡುತ್ತದೆ ಅನ್ನೋದನ್ನ ನಾವು ಇಂದು ಆಳವಾಗಿ ಮಂಥನ ಮಾಡಲಿದ್ದೇವೆ. ಖಂಡಿತ. ಮಧುರ ಮಕ್ಕಳೇ, ಪರಿವಾರದ ಜೊತೆ ಪ್ರೀತಿಯನ್ನು ನಿಭಾಯಿಸಲು ಜ್ಞಾನಪೂರ್ಣರಾಗಿ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿರಿ. ತಂದೆ ಸ್ವಯಂ, ಡ್ರಾಮಾ ಮತ್ತು ಪರಿವಾರ 4ರಲ್ಲಿ ನಿಶ್ಚಯ ಬುದ್ಧಿಯವರಾಗಿ ವಿಜಯಿಗಳಾಗಿರಿ. ವಾವ್! ಈ 4 ನಿಶ್ಚಯದ ಕಂಬಗಳನ್ನ ಬಾಬಾ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟಿದ್ದಾರೆ ನೋಡಿ. ನಾವು ಅನೇಕ ಬಾರಿ ಅಂದುಕೊಳ್ತೇವೆ, ನನಗೆ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಹಾಗಾಗಿ ನಾನು ಸೇಫ್ ಅಂತ. ಆದರೆ ಬಾಬಾ ಇಲ್ಲಿ ಹೇಳ್ತಿರೋದು ಕೇವಲ ಆ ಒಂದು ಕಂಬದ ಬಗ್ಗೆ ಅಲ್ಲ. ಕರೆಕ್ಟ್. ತಂದೆಯ ಮೇಲಿನ ನಿಶ್ಚಯ, ಸ್ವಯಂ ಮೇಲಿನ ನಿಶ್ಚಯ, ಡ್ರಾಮಾದ ಮೇಲಿನ ನಿಶ್ಚಯ ಮತ್ತು ಪರಿವಾರದ ಮೇಲಿನ ನಿಶ್ಚಯ. ಈ 4ರಲ್ಲಿ ಒಂದು ಸ್ವಲ್ಪ ಕಡಿಮೆ ಆದರೂ ನಾವು ವಿಜಯಗಳಾಗಲು ಸಾಧ್ಯವಿಲ್ಲ ಅಂತ ಶಿವಬಾಬಾ ಎಚ್ಚರಿಸುತ್ತಿದ್ದಾರೆ. ಹಾಗಾದ್ರೆ ನಾವು ಈ ಪ್ರತಿಯೊಂದು ಕಂಬವನ್ನು ಅದರ ಆಳದಲ್ಲಿ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡೋಣ ಅಲ್ವಾ? ಮೊದಲನೆಯದಾಗಿ ತಂದೆಯ ಮೇಲಿನ ನಿಶ್ಚಯ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂಥದ್ದು. ಆದ್ರೆ ಬಾಬಾ ಇಲ್ಲಿ ಒಂದು ಅದ್ಭುತವಾದ, ಬಹಳ ಭಾವನಾತ್ಮಕವಾದ ಚಿತ್ರಣವನ್ನು ನೀಡುತ್ತಾರೆ. ಹೌದು. ಬಾಬಾ ಹೇಳ್ತಾರೆ, ಮಕ್ಕಳ ಪುರುಷಾರ್ಥವನ್ನು ನೋಡಿ ಅವರ ಹೃದಯದಲ್ಲಿ ವಾಹ್, ಮಕ್ಕಳೇ ವಾಹ್ ಎಂಬ ಗೀತೆ ಮೂಡುತ್ತದೆ ಅಂತ. ಮಕ್ಕಳು ತಂದೆಯ ತಲೆಯ ಕಿರೀಟವಿದ್ದಂತೆ ಅಂತ ಬಾಬಾ ವರ್ಣಿಸ್ತಾರೆ. ಓಹೋ, ಇದು ಎಂತಹ ನಶೆ ಏರಿಸುವಂಥ ಮಾತು ಅಲ್ವಾ? ಅಂದ್ರೆ ಲೌಕಿಕ ಜಗತ್ತಿನ ಮನಸ್ಥಿತಿಗೂ ಈ ಆಧ್ಯಾತ್ಮಿಕ ದೃಷ್ಟಿಕೋನಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನು ನಾವಿಲ್ಲಿ ಓಡ್ಬೋದು. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರು ಸ್ವಲ್ಪ ಏನಾದ್ರೂ ಸಾಧನೆ ಮಾಡಿದ್ರೆ ಸಾಕು, ಸಮಾಜ ತಮ್ಮನ್ನು ಗುರುತಿಸಬೇಕು, ಪ್ರಶಸ್ತಿ ಕೊಡಬೇಕು ಅಂತ ಹಂಬಲಿಸ್ತಾರೆ. ಖಂಡಿತ. ಒಂದು ಸಣ್ಣ ಪ್ರಶಂಸೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಡ್ತಾರೆ. ನಿಜ. ಆದ್ರೆ ಇಲ್ಲಿ ಸ್ವಯಂ ಪರಮಾತ್ಮನೇ, ಇಡೀ ಸೃಷ್ಟಿಯ ರಚಯಿತನೇ ನಮ್ಮನ್ನು ಗುರುತಿಸಿ ಅಷ್ಟೊಂದು ದೊಡ್ಡ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಅಂದಾಗ, ನಾವಿನ್ನೂ ನಂಬರ್ವಾರ್ ಪುರುಷಾರ್ಥಿಗಳಾಗಿದ್ರೂ ಕೂಡ ನಮ್ಮ ಸಣ್ಣ ಪ್ರಯತ್ನವನ್ನು ನೋಡಿ ಪರಮಾತ್ಮನ ಹೃದಯದಲ್ಲಿ ಇಷ್ಟು ಸಂತಸ ಇದೆಯಂದ್ರೆ ನಮ್ಮ ಸ್ಥಿತಿ ಎಷ್ಟು ಉನ್ನತವಾಗಿರಬೇಕು. ಹೌದು. ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್. ಬಾಬಾನ ಪ್ರೀತಿಯ ಆಳವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮೊಳಗೆ ಒಂದು ದೊಡ್ಡ ಶಕ್ತಿ ಸಂಚಾರ ಆಗುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದ್ರೆ ವಾಸ್ತವದಲ್ಲಿ ಹೀಗಾಗುತ್ತಿಲ್ಲವಲ್ಲ. ಬಾಬಾ ನಮ್ಮನ್ನು ಅಷ್ಟು ಪ್ರೀತಿಸುತ್ತಾರೆ ಎಂಬುದು ನಮಗೆ ಗೊತ್ತಿದ್ರೂ ಅನೇಕರು ಒಳಗೆ ಒಂದು ರೀತಿಯ ಶೂನ್ಯತೆಯನ್ನ, ಒಂದು ಅತೃಪ್ತಿಯನ್ನು ಅನುಭವಿಸುತ್ತಾರೆ. ಈ ಕ್ಷಣದಲ್ಲಿ ಇದನ್ನೇ ಕೇಳುತ್ತಿರುವ ಎಷ್ಟೋ ಶ್ರೋತೃಗಳ ಮನಸ್ಸಿನಲ್ಲಿ ಒಂದು ಮಾತು ಓಡುತ್ತಿರಬಹುದು. ಏನು ಅಂತ? ಅಂದ್ರೆ, ನನಗೆ ಬಾಬಾ ಮೇಲೆ ಸಂಪೂರ್ಣ ನಂಬಿಕೆ ಇದೆ, ಆದ್ರೆ ಇಂದು ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ನಾನು ಪದೇ ಪದೇ ಸೋಲ್ತಿದ್ದೀನಿ ಅಂತ. ಇದು ನಮ್ಮನ್ನು 2ನೇ ಕಂಬದತ್ತ, ಅಂದ್ರೆ ಸ್ವಯಂನ ಮೇಲಿನ ನಿಶ್ಚಯದತ್ತ ಕೊಂಡೊಯ್ತದೆ.
ಬಾಬಾ ಬಹಳ ಎಚ್ಚರಿಕೆಯಿಂದ ಹೇಳ್ತಾರೆ, ಸ್ವಯಂನಲ್ಲಿ ನಿಶ್ಚಯ ಇಲ್ಲದಿದ್ದರೆ ಮನುಷ್ಯರು ಬಹಳ ಬೇಗನೆ ಹೃದಯ ವಿದೀರ್ಣ ಆಗ್ಬಿಡ್ತಾರೆ ಅಂತ. ಅದೇ ಅಲ್ವಾ ನಿಜವಾದ ಸಮಸ್ಯೆ. ತಂದೆಯಲ್ಲಿ ನಿಶ್ಚಯವಿರುವುದು ಸುಲಭ, ಏಕೆಂದರೆ ಪರಮಾತ್ಮನು ಪರಿಪೂರ್ಣ. ಆದರೆ ನಾನು ಯಾರು ಎಂಬ ಪ್ರಶ್ನೆ ಬಂದಾಗ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮನ್ನು ಕಾಡುತ್ತವೆ. ನಾನು ಕೋಟಿಯಲ್ಲಿ ಕೆಲವು ಆತ್ಮರಲ್ಲಿ ಒಬ್ಬ ಶ್ರೇಷ್ಠ ಆತ್ಮ ಎಂಬ ಸ್ವನಿಶ್ಚಯವನ್ನು ನಾವು ಮರೆತುಬಿಡ್ತೇವೆ. ಇದು ಬಹಳ ಕರಾರುವಕ್ಕಾದ ಮಾತು. ಸ್ವರಾಜ್ಯ ಅಧಿಕಾರಿ ಮತ್ತು ಸ್ವಮಾನದಾರಿ ಆಗುವುದರ ಮಹತ್ವವನ್ನು ಬಾಬಾ ಪದೇ ಪದೇ ನೆನಪಿಸುವುದು ಇದೇ ಕಾರಣಕ್ಕಾಗಿ. ನೀವು ಗಮನಿಸಿ, ಲೌಕಿಕ ಜಗತ್ತಿನಲ್ಲಿ ಯಾರಿಗಾದರೂ ಒಂದು ಅಧಿಕಾರ ಸಿಕ್ಕರೆ ಅವರ ನಡೆಯುವ ಶೈಲಿಯೇ ಬದಲಾಗುತ್ತಲ್ವಾ? ಹೌದು, ಅವರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆನೇ ಇರುತ್ತೆ. ಆದರೆ ಪರಮಾತ್ಮನು ನಮ್ಗೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂಬ ಸ್ವಮಾನವನ್ನು ಕೊಟ್ಟಿದ್ದಾರೆ. ಆ ಸ್ವಮಾನ ನಮ್ಮ ಚಲನೆಯಲ್ಲಿ, ಮುಖಭಾವದಲ್ಲಿ ಏಕೆ ಕಾಣುತ್ತಿಲ್ಲ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಏಕೆಂದ್ರೆ ನಾವು ದೈನಂದಿನ ಜೀವನದಲ್ಲಿ ಅನೇಕ ಬಾರಿ ದೇಹಭಾನದಲ್ಲಿ ಸಿಲುಕುಕೊಳ್ಳುತ್ತೇವೆ. ಯಾರಾದ್ರೂ ನಮ್ಮನ್ನು ಟೀಕಿಸಿದಾಗ ಅಥವಾ ನಮ್ಮ ಯೋಜನೆಗಳು ವಿಫಲವಾದಾಗ ನಾನು ದುರ್ಬಲ, ನನ್ನಿಂದ ಏನೂ ಸಾಧ್ಯವಿಲ್ಲ ಎಂಬ ಭಾವನೆ ನಮ್ಮನ್ನು ಆವರಿಸುತ್ತೆ. ಹಾಗಾದ್ರೆ ಈ ದೇಹಭಾನದಿಂದ ಹೊರಬಂದು ಸ್ವಮಾನದಲ್ಲಿ ಸದಾ ನಿಲ್ಲುಮ ಆ ಪ್ರಾಯೋಗಿಕ ವಿಧಾನ, ಆ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ? ಕೇವಲ ಯೋಚನೆ ಮಾಡಿದ್ರೆ ಸಾಕೆ? ಇಲ್ಲ, ಕೇವಲ ನಾನು ಶ್ರೇಷ್ಠ ಆತ್ಮ ಅಂತ ಬಾಯಲ್ಲಿ ಹೇಳಿಕೊಂಡ್ರೆ ಖಂಡಿತ ಸಾಲದು. ದೇಹಭಾನವು ನಮ್ಮನ್ನು ಭೌತಿಕ ಆಕರ್ಷಣೆ, ಬೇರೆಯವರ ಅಭಿಪ್ರಾಯಗಳು ಮತ್ತು ನಿರಾಸೆಗಳತ್ತ ಎಳೆಯುವ ಒಂದು ಅಯಸ್ಕಾಂತವಿದ್ದಂತೆ. ಓಹೋ, ಮ್ಯಾಗ್ನೆಟ್ ತರಹ ಎಳೆಯುತ್ತೆ. ಹೌದು. ಇದರಿಂದ ಹೊರಬರಲು ಸ್ವಮಾನವನ್ನು ಒಂದು ಕವಚದಂತೆ ಧರಿಸಬೇಕು. ಅಂದ್ರೆ, ಒಂದು ಸನ್ನಿವೇಶ ಎದುರಾದಾಗ ನನ್ನ ರಿಯಾಕ್ಷನ್ ಹೇಗಿರಬೇಕು ಎಂಬುದನ್ನು ನಾನು ಯಾರು ಎಂಬ ಸ್ಮೃತಿ ನಿರ್ಧರಿಸಬೇಕು. ನಾನು ಕಲ್ಪಕಲ್ಪದ ವಿಜಯಿ ಆತ್ಮ ಎಂಬ ಸ್ಮೃತಿಯಲ್ಲಿದ್ದಾಗ ಬೇರೆಯವರ ಟೀಕೆಗಳು ನಮ್ಮ ಮನಸ್ಸಿನ ಆಳವನ್ನು ತಲುಪುವುದಿಲ್ಲ. ಎಲ್ಲಿ ಸ್ವಯಂನಲ್ಲಿ ಈ ಖಚಿತತೆ ಇದೆಯೋ ಅಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಸಿಕ್ಕೇ ಸಿಗುತ್ತೆ. ಅಂದರೆ ಸ್ವಮಾನವು ನಮ್ಮ ಸುತ್ತ ಒಂದು ರಕ್ಷಣಾತ್ಮಕ ವಲಯವನ್ನು ನಿರ್ಮಿಸುತ್ತೆ. ಆದರೆ ನೋಡಿ, ನನಗೆ ನನ್ನ ಮೇಲೆ ನಿಶ್ಚಯವಿದ್ದರೂ ಹೊರಗಿನ ಸನ್ನಿವೇಶಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ವಲ್ಲ. ಇದು ನಮ್ಮ ಚರ್ಚೆಯ ಮೂರನೆಯ ಹಂತ. ಬಾಬಾ ಹೇಳ್ತಾರೆ, ಡ್ರಾಮಾದಲ್ಲಿ ಸಮಸ್ಯೆಗಳು ಸಹಜವಾಗಿ ಬರ್ತವೆ, ಆದರೆ ಯಾರು ಡ್ರಾಮಾದಲ್ಲಿ ಪಕ್ಕಾ ನಿಶ್ಚಯ ಇಟ್ಕೊಂಡಿರ್ತಾರೋ ಅವರು ಸಮಸ್ಯೆಯನ್ನು ಸಮಾಧಾನದ ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ ಅಂತ. ಹೌದು, ಡ್ರಾಮಾದ ಜ್ಞಾನವು ನಮ್ಮ ಜೀವನದ ಅತಿದೊಡ್ಡ ಅಸ್ತ್ರ. ಒಂದು ಸಮಸ್ಯೆಯನ್ನು ನೋಡಿ ಗಾಬರಿಯಾಗುವುದರ ಬದಲು ನಿಶ್ಚಯ ಬುದ್ಧಿಯುಳ್ಳವರು ಅದನ್ನು ಕೇವಲ ಒಂದು ಸೆಕೆಂಡ್ನಲ್ಲಿ ಪರಿವರ್ತಿಸಿ ಸಮಾಧಾನ ಸ್ವರೂಪರಾಗುತ್ತಾರೆ. ಅವರು ಯಾವುದೇ ಹಲ್ಚಲ್ನಲ್ಲಿ ಬರುವುದಿಲ್ಲ. ಅವರದ್ದು ಸದಾ ಅಡೋಲ ಅಚಲ ಸ್ಥಿತಿ. ಆಕ್ಚುಲಿ ಇಲ್ಲಿ ವಾಸ್ತವದ ಒಂದು ದೊಡ್ಡ ಸವಾಲಿದೆ ಅಂತ ನನಗನ್ನಿಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಇದು ಡ್ರಾಮಾ ಅಂತ ಸುಲಭವಾಗಿ ಹೇಳಬಹುದು. ಆದರೆ ಜೀವನದಲ್ಲಿ ಅನಿರೀಕ್ಷಿತ ದುರಂತಗಳು ಸಂಭವಿಸಿದಾಗ, ಉದಾಹರಣೆಗೆ ಹಠಾತ್ತಾಗಿ ಬರುವ ಮಾರಣಾಂತಿಕ ಕಾಯಿಲೆ ಇರಬಹುದು, ದೊಡ್ಡ ಆರ್ಥಿಕ ನಷ್ಟ ಇರಬಹುದು, ಅಥವಾ ಅತ್ಯಂತ ಆಪ್ತರ ಅಗಲಿಕೆ ನಡೆದಾಗ ಕೇವಲ ಇದು ಡ್ರಾಮಾ ಅಂತ ಹೇಳೋದು ಅಸಾಧ್ಯವೆನಿಸುತ್ತೆ ಅಲ್ವಾ? ಖಂಡಿತ. ಅದು ಸಾಮಾನ್ಯ ಮನುಷ್ಯರಿಗೆ ಅರಗಿಸಿಕೊಳ್ಳಲು ಆಗದ ವಿಷಯ. ಸಾಮಾನ್ಯ ಮನುಷ್ಯರಂತೂ ಕುಸಿದು ಬೀಳುತ್ತಾರೆ. ಇಂಥ ತೀವ್ರವಾದ ನೋವಿನ ಸಮಯದಲ್ಲಿ ಡ್ರಾಮಾದ ಜ್ಞಾನವು ಆಂತರಿಕವಾಗಿ ಹೇಗೆ ಕೆಲಸ ಮಾಡ್ತದೆ? ಶೋಕದಿಂದ ಸ್ವೀಕಾರದ ಕಡೆಗೆ ನಮ್ಮ ಮನಸ್ಸು ಹೇಗೆ ಚಲಿಸ್ತೆ ಅನ್ನೋದನ್ನ ನೀವು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದು ಪ್ರತಿಯೊಬ್ಬ ಪುರುಷಾರ್ಥಿಯೂ ಎದುರಿಸುವ ಅತಿ ದೊಡ್ಡ ಪರೀಕ್ಷೆ. ಇಲ್ಲಿ ಡ್ರಾಮಾ ಎಂದ್ರೆ ಕೇವಲ ನೋವನ್ನು ಮರೆಮಾಚುವ ಪದವಲ್ಲ. ಇದು ನಮ್ಮ ಮೈಂಡ್ನಲ್ಲಿ ಒಂದು ಕಾಗ್ನಿಟಿವ್ ಬಫರ್ ಆಗಿ ಕೆಲಸ ಮಾಡುತ್ತೆ. ಕಾಗ್ನಿಟಿವ್ ಬಫರ್ ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ದುರಂತ ಸಂಭವಿಸಿದಾಗ ಮನುಷ್ಯರು ನನಗೇಕೆ ಹೀಗಾಯಿತು, ನಾನೇನು ತಪ್ಪು ಮಾಡಿದ್ದೆ ಎಂಬ ಅಂತ್ಯವಿಲ್ಲದ ಲೂಪ್ನಲ್ಲಿ ಸಿಲುಕುಕೊಳ್ತಾರೆ. ಆ ಪ್ರಶ್ನೆಗಳೇ ಅವರ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಬಿಡುತ್ತವೆ. ಆದರೆ ಡ್ರಾಮಾದ ಜ್ಞಾನವು ಆ ಲೂಪನ್ನು ಕತ್ತರಿಸುತ್ತೆ. ಓಹೋ, ಆ ಚಕ್ರವ್ಯೂಹದಿಂದ ಹೊರಗೆ ತರುತ್ತೆ. ಹೌದು. ಈ ಜಗತ್ತು ಒಂದು ಪೂರ್ವ ನಿರ್ಧಾರಿತ ನಾಟಕ. ಪ್ರತಿಯೊಂದು ಘಟನೆಯೂ ಒಂದು ನಿಖರವಾದ ಲೆಕ್ಕಾಚಾರದ ಮೇಲೆ ನಡೆಯುತ್ತಿದೆ ಎಂಬ ಅರಿವು ಆ ಘಟನೆಗೂ ಮತ್ತು ನಮ್ಮ ಭಾವನಾತ್ಮಕ ಪ್ರತಿಕ್ರಿಯೆಗೂ ಮಧ್ಯ ಒಂದು ಅಂತರವನ್ನು, ಒಂದು ಸ್ಪೇಸನ್ನು ಸೃಷ್ಟಿಸುತ್ತೆ. ಬಾಬಾ ನಮಗೆ ಒಂದು ಅದ್ಭುತ ನಶೆಯನ್ನು ನೀಡುತ್ತಾರೆ. ನಾನೇ ಕಲ್ಪದ ಮೊದಲು ಸಫಲ ಆತ್ಮನಾಗಿದ್ದೆ, ಈಗಲೂ ಆಗಿದ್ದೇನೆ ಮತ್ತು ಮುಂದೆಯೂ ಆಗುತ್ತೇನೆ ಅಂತ. ವಾವ್, ಇದು ನಿಜಕ್ಕೂ ಬಹಳ ಆಳವಾದದ್ದು. ಈ ಅರಿವು ನಾವು ಘಟನೆಯ ಒಳಗೆ ಸಿಲುಕಿ ನರಳುವ ಬದಲು ಸಾಕ್ಷಿ ದೃಷ್ಟಿಯಿಂದ ಆ ಘಟನೆಯನ್ನು ನೋಡುವ ಶಕ್ತಿಯನ್ನು ಕೊಡುತ್ತೆ ಅಲ್ವಾ? ಖಂಡಿತ. ಅಂದ್ರೆ
ವಿಕ್ಟಿಮ್ ಮನಸ್ಥಿತಿಯಿಂದ ಕ್ರಿಯೇಟರ್ ಮನಸ್ಥಿತಿಗೆ ಅಥವಾ ಸಾಕ್ಷಿ ಸ್ಥಿತಿಗೆ ನಮ್ಮನ್ನು ಸ್ಥಳಾಂತರಿಸುತ್ತೆ. ಆದರೆ ಸಮಸ್ಯೆಗಳು ಕೇವಲ ಸನ್ನಿವೇಶಗಳ ರೂಪದಲ್ಲಿ ಮಾತ್ರ ಬರುವುದಿಲ್ಲ. ಹೆಚ್ಚಿನ ಬಾರಿ ಸಮಸ್ಯೆಗಳು ಬರುವುದು ವ್ಯಕ್ತಿಗಳಿಂದ. ಅದು ನಮ್ಮನ್ನು 4ನೇ ಮತ್ತು ಅತ್ಯಂತ ಕ್ಲಿಷ್ಟಕರವಾದ ಸ್ತಂಭಕ್ಕೆ ತರುತ್ತೆ. ಅದೇ ಪರಿವಾರದ ಮೇಲಿನ ನಿಶ್ಚಯ. ಬಾಬಾ ಹೇಳ್ತಾರೆ, ತಂದೆಯು ಬಂದ ಕೂಡಲೇ ಕೇವಲ ಜ್ಞಾನವನ್ನಲ್ಲ, ಒಂದು ದೊಡ್ಡ ಪರಿವಾರಕ್ಕೆ ಜನ್ಮ ನೀಡಿದ್ರು ಅಂತ. ಹೌದು, ಜಗತ್ತಿನ ಬೇರೆಲ್ಲ ಧರ್ಮಪಿತರು ಬಂದಾಗ ಅವರು ಕೇವಲ ಒಂದು ಧರ್ಮವನ್ನು ಸ್ಥಾಪಿಸಿದ್ರು. ಅಲ್ಲಿ ಕೇವಲ ಫಾಲೋವರ್ಸ್ ಇರ್ತಾರೆ. ಅದೇ ಶಿವಬಾಬಾ ಇಲ್ಲಿ ಕೇವಲ ಧರ್ಮವನ್ನಲ್ಲ, ಭವಿಷ್ಯದ ಒಂದು ರಾಜ್ಯವನ್ನೇ ಸ್ಥಾಪಿಸ್ತಿದ್ದಾರೆ. ರಾಜ್ಯ ಎಂದ ಮೇಲೆ ಅಲ್ಲಿ ಕೇವಲ ರಾಜಾರಾಣಿ ಇರೋದಿಲ್ಲ ಅಲ್ವಾ? ಇಲ್ಲ, ಅಲ್ಲಿ ಬೇರೆ ಬೇರೆ ಪಾತ್ರಧಾರಿಗಳೂ ಇರಲೇಬೇಕು. ಎಕ್ಸಾಕ್ಟ್ಲಿ. ವಿಭಿನ್ನ ಸಂಸ್ಕಾರದ ಪ್ರಜೆಗಳು, ಸೇವಾದಾರಿಗಳು ಎಲ್ಲರೂ ಬೇಕೇ ಬೇಕು. ಇಲ್ಲಿ ಬಾಬಾ ನಮ್ಗೆ 108 ಮಣಿಗಳ ಮಾಲೆಯ ಅದ್ಭುತ ಉದಾಹರಣೆ ಕೊಡ್ತಾರೆ. ಮೊದಲ ಮಣಿಗೂ 108ನೇ ಮಣಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಅಲ್ವೇ? ಅದೆಲ್ಲರೂ ಒಂದೇ ಮಾಲೆಯಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ಸ್ವಲ್ಪ ಈ 108 ಮಣಿಗಳ ಮಾಲೆಯನ್ನು ನಾವು ಬಿಡಿಸಿ ನೋಡೋಣ ಅಂತ ನನಗನ್ನಿಸ್ತೆ. ಏಕಂದ್ರೆ ನಮ್ಮ ಅತಿದೊಡ್ಡ ಹೋರಾಟ ಇರುವುದೇ ಇಲ್ಲಿ. ಮೊದಲನೇ ಮಣಿಗೂ 108ನೇ ಮಣಿಗೂ ಅವರ ಪುರುಷಾರ್ಥದಲ್ಲಿ, ಸಂಸ್ಕಾರದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಆದರೆ ಅವೆರಡೂ ಒಂದೇ ದಾರದಲ್ಲಿವೆ. ಹೌದು ನೋಡಿ, ಲೌಕಿಕ ಜಗತ್ತಿನಲ್ಲಿ ಯಾರಾದ್ರೂ ನಮಗೆ ಕಿರಿಕಿರಿ ಮಾಡಿದರೆ, ಅವರ ಸ್ವಭಾವ, ಸಂಸ್ಕಾರ ನಮಗೆ ಸರಿಹೊಂದದಿದ್ದರೆ ನಾವು ಅವರನ್ನು ಸಿಂಪಲ್ ಆಗಿ ಅವಾಯ್ಡ್ ಮಾಡ್ತೇವೆ, ಆ ದಾರವನ್ನೇ ಕತ್ತರಿಸ್ಬಿಡ್ತೇವೆ. ಆದ್ರೆ ಬಾಬಾ ಹೇಳ್ತಾರೆ, ಈ ದೊಡ್ಡ ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರಗಳ ನಡುವೆ ನಾವು ಹೊಂದಿಕೊಂಡು ಹೋಗಬೇಕು ಅಂತ. ಅದು 21 ಜನ್ಮಗಳವರೆಗೆ ಇದೇ ಪರಿವಾರದ ಜೊತೆ ಇರಬೇಕು ಅಂತ. ಕೇಳೋಕೆ ಸ್ವತಃ ಕಷ್ಟ ಅನಿಸುತ್ತೆ ಅಲ್ವಾ? ಹೌದು, ಯಾರಿಗಾದ್ರೂ ಇದು ಉಸಿರುಗಟ್ಟಿಸುವಂತೆ ಅನಿಸೋದಿಲ್ಲವೇ? ಇದಕ್ಕಾಗಿ ನಾವು ವೈರಾಗ್ಯ ವೃತ್ತಿಯನ್ನು ಬೆಳೆಸ್ಕೊಳ್ಳಬೇಕು ಎನ್ನುತ್ತಾರೆ ಬಾಬಾ. ಆದ್ರೆ ವಾಸ್ತವವಾಗಿ ವೈರಾಗ್ಯ ಎಂದರೆ ಇಂತಹ ಕಿರಿಕಿರಿಯ ವ್ಯಕ್ತಿಗಳಿಂದ ದೂರ ಓಡಿ ಹೋಗುವುದಲ್ವೇ? ಇಲ್ಲೆಲ್ಲ ನೀವು ಹೇಳಿದ್ದು ಸಾಮಾನ್ಯ ಲೌಕಿಕ ವ್ಯಾಖ್ಯಾನ. ಅರಣ್ಯಕ್ಕೆ ಹೋಗುವುದು ಅಥವಾ ಕಷ್ಟ ಕೊಡುವ ವ್ಯಕ್ತಿಗಳಿಂದ ದೂರ ಓಡುವುದು ವೈರಾಗ್ಯ ಖಂಡಿತಲ್ಲ. ಓಡಿ ಹೋಗೋದ್ರಿಂದ ನಿಮ್ಮ ಸಂಸ್ಕಾರ ಬದಲಾಗೋದಿಲ್ಲ. ಕೇವಲ ಆ ಸನ್ನಿವೇಶದಿಂದ ನೀವು ತಪ್ಪಿಸ್ಕೊಂಡಿದ್ದೀರಿ ಅಷ್ಟೇ. ಹಾಗಾದ್ರೆ ನಿಜವಾದ ವೈರಾಗ್ಯ ಅಂದ್ರೆ ಏನು? ನಿಜವಾದ ಈಶ್ವರಿ ವೈರಾಗ್ಯ ಎಂದ್ರೆ ಭೌತಿಕವಾಗಿ ಅವರ ಜೊತೆಯಲ್ಲೇ ಇದ್ದುಕೊಂಡು ಭಾವನಾತ್ಮಕವಾಗಿ ನಿರ್ಲಿಪ್ತರಾಗಿರೋದು. ಅಂದ್ರೆ ಇಮೋಷನಲ್ ಡಿಟ್ಯಾಚ್ಮೆಂಟ್. ಒಬ್ಬರ ಕೆಟ್ಟ ಸಂಸ್ಕಾರವನ್ನು ನೋಡಿ ನೀವು ಟೀಕಿಸಲು ಶುರು ಮಾಡಿದರೆ, ನಿಮ್ಮ ಮನಸ್ಸಿನಲ್ಲಿ ಅಸಮಾಧಾನ ಹುಟ್ಟಿದರೆ, ನೀವು ವಾಸ್ತವಿಕವಾಗಿ ಅವರ ಆ ನಕಾರಾತ್ಮಕ ಶಕ್ತಿಯನ್ನು, ಆ ನೆಗೆಟಿವಿಟಿಯನ್ನು ನಿಮ್ಮೊಳಗೆ ಇಡ್ಕೊಳ್ತಿದ್ದೀರಿ ಎಂದರ್ಥ. ಆಗ ನಿಮ್ಮ ಸ್ಥಿತಿಯು ತಮೋಪ್ರಧಾನವಾಗಿ ಬಿಡುತ್ತದೆ. ಅಂದ್ರೆ ಬೇರೆಯವರ ಸಂಸ್ಕಾರಗಳ ಬಗ್ಗೆ ಇದು ಏಕೆ ಹೀಗೆ, ಇವರು ಏಕೆ ಹೀಗೆ ಮಾಡುತ್ತಾರೆ ಅಂತ ನಾವು ಯೋಚಿಸ್ತಾ ಕುಳಿತರೆ ನಾವು ನಮ್ಮದೇ ಆದ ಸ್ವರಸ್ಥಿತಿಯನ್ನ ಕಳ್ಕೊಳ್ತೇವೆ. ನಿಖರವಾಗಿ ಇದೇ ನಿಜವಾದ ಪುರುಷಾರ್ಥ. ಇದು ಏಕೆ, ಇದು ಹೇಗೆ ಎಂಬ ವ್ಯರ್ಥ ಸಂಕಲ್ಪಗಳ ಜಾಲವನ್ನು ನಾವು ಕತ್ತರಿಸಬೇಕು. ಭಗವಂತನ ದೃಷ್ಟಿಕೋನವನ್ನು ನಾವು ಎರವಲು ಪಡೆಯಬೇಕು. ಬಾಬಾ ಹೇಗೆ ಆ 108ನೇ ಕೊನೆಯ ಮಗುವನ್ನು ಕೂಡ ಅತಿ ಭಾಗ್ಯಶಾಲಿ ಎಂದು ನೋಡುತ್ತಾರೋ, ಏಕೆಂದ್ರೆ ಆ ಮಗು ಕೋಟ್ಯಾಂತರ ಜನರಲ್ಲಿ ಕನಿಷ್ಠ ಭಗವಂತನನ್ನು ಗುರುತಿಸುವಲ್ಲಿ ಸಫಲವಾಗಿದೆ ಅಲ್ವಾ? ಹೌದು, ಅದು ನಿಜಕ್ಕೂ ದೊಡ್ಡ ಸಾಧನೆ. ಅದೇ ಶುಭ ದೃಷ್ಟಿಯಿಂದ ನಾವು ಪ್ರತಿಯೊಬ್ಬರನ್ನೂ ನೋಡಬೇಕು. ಎಲ್ಲರ ಬಗ್ಗೆ ಕೇವಲ ಶುಭ ಭಾವನೆ ಮತ್ತು ಶುಭ ಕಾಮನೆ ಇರಬೇಕು. ಬೇರೆಯವರ ದೌರ್ಬಲ್ಯವನ್ನು ನೋಡುವ ಬದಲು ನಮ್ಮ ಶಕ್ತಿಯಿಂದ ಅವರಿಗೆ ಸಹಯೋಗ ನೀಡಬೇಕು. ವಾ, ನನ್ನ ಸಂಸ್ಕಾರವನ್ನು ನಾನು ಕೆಡಿಸಿಕೊಳ್ಳಬಾರದು ಎಂಬುದು ಬಹಳ ಶಕ್ತಿಯುತವಾದ ಅರಿವು. ಇದೇ ವಿಷಯ ನಮ್ಮನ್ನು ಇಂದಿನ ಮುರಳಿಯ ಮತ್ತೊಂದು ಮಹತ್ವದ ಘಟ್ಟಕ್ಕೆ ಕೊಂಡೊಯ್ಯುತ್ತದೆ. ಬಾಬಾ ಬಹಳ ಗಹನವಾದ ಎಚ್ಚರಿಕೆಯೊಂದನ್ನು ನೀಡುತ್ತಿದ್ದಾರೆ. ಅದೇ ಸಮಯದ ಕರೆ ಮತ್ತು ಪ್ರಕೃತಿಯ ಜವಾಬ್ದಾರಿ. ಬಾಬಾ ಹೇಳ್ತಾರೆ, ವಿನಾಶವನ್ನು ತಡೆಯಲಾಗಿದೆ, ಏಕೆಂದ್ರೆ ಮಕ್ಕಳು ಇನ್ನೂ ತಯಾರಾಗಿಲ್ಲ ಅಂತ. ಪ್ರಕೃತಿ ಮತ್ತು ಮಾಯೆ ತಮ್ಮ ಹೊರೆಯಿಂದ ಮುಕ್ತವಾಗಲು ಕಾತುರದಿಂದ ಕಾಯುತ್ತಿವೆ. ಇದು ಎಂತಹ ದೊಡ್ಡ ಜವಾಬ್ದಾರಿ ಅಲ್ವಾ? ಹೌದು. ನಾವು ಈ ಪ್ರಪಂಚವನ್ನು ನೋಡಿದರೆ ಇದು ಸಂಪೂರ್ಣ ತಮೋಪ್ರಧಾನ ಸಮಯ ಎಂಬುದು ಬಹಳ ಸ್ಪಷ್ಟವಾಗುತ್ತದೆ. ಪ್ರಕೃತಿಯ ಪ್ರತಿಯೊಂದು ತತ್ವವೂ ಕಲುಷಿತವಾಗಿದೆ. ಅದು ಬಾಬಾನ ಬಳಿ ಮೊರೆಯಿಡುತ್ತಿದೆ. ಆದರೆ ನಾವು ಜವಾಬ್ದಾರಿ ಹೊತ್ತಿರುವ ಬ್ರಾಹ್ಮಣ ಮಕ್ಕಳು ಏನು ಮಾಡುತ್ತಿದ್ದೇವೆ ಅಂತ ಪ್ರಶ್ನೆ ಮಾಡಿಕೊಳ್ಳಬೇಕು. ನಿಜ. ಯೋಗಾಗ್ನಿಯಿಂದ ಇಡೀ ಪ್ರಕೃತಿಯನ್ನು ಪಾವನ ಮಾಡಬೇಕಾದ ನಾವೇ ನಮ್ಮ ಪರಿವಾರದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ, ವಿಘ್ನಗಳಲ್ಲಿ ಸಿಲುಕೊಂಡ್ರೆ ಪ್ರಕೃತಿಯನ್ನು ಯಾರೂ ಉದ್ಧಾರ ಮಾಡುತ್ತಾರೆ?
ಕಾರಣಗಳನ್ನು ಕೊಡುವುದನ್ನು ಬಿಟ್ಟು ನಿವಾರಣೆಯನ್ನು ತರಬೇಕು ಅಂತ ಶಿವಬಾಬಾ ವಿವರಿಸುತ್ತಾರೆ. ನಾನಿಲ್ಲಿ ಈ ಯೋಗಾಗ್ನಿ ಎಂಬ ಪದವನ್ನು ಸ್ವಲ್ಪ ವಿವರಿಸಲು ಇಚ್ಛಿಸುತ್ತೇನೆ. ಯೋಗಾಗ್ನಿ ಎಂದ್ರೆ ಕುಳಿತುಕೊಂಡು ಯಾವುದೋ ಭೌತಿಕ ಬೆಂಕಿಯನ್ನು ಹೊತ್ತಿಸುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಇದು ಅತ್ಯಂತ ಶುದ್ಧವಾದ ಸಂಕಲ್ಪಗಳ ಒಂದು ಪ್ರಬಲವಾದ ತರಂಗಾಂತರ. ನಾವು ಶಾಂತಿಯಲ್ಲಿ, ಪವಿತ್ರತೆಯಲ್ಲಿ ಕುಳಿತಾಗ ನಮ್ಮಿಂದ ಹೊರಹೊಮ್ಮುವ ವೈಬ್ರೇಷನ್ಸ್ ನಮ್ಮ ಸುತ್ತಲಿನ ಭೌತಿಕ ವಾತಾವರಣವನ್ನು, ಪ್ರಕೃತಿಯ ಕಣಕಣವನ್ನು ವಾಸ್ತವಿಕವಾದ ಶುದ್ಧೀಕರಿಸುತ್ತದೆ. ನಮ್ಮ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯದ ಅಲೆಗಳಿದ್ದರೆ ಆ ಶುದ್ಧ ತರಂಗಗಳು ಹೇಗೆ ಹೊರಹೊಮ್ಮಲು ಸಾಧ್ಯ? ಅದ್ಭುತವಾಗಿ ವಿವರಿಸಿದಿರಿ. ಆ ಪವಿತ್ರ ತರಂಗಗಳು ಹೊರಹೊಮ್ಮಬೇಕಾದರೆ ನಾವು ಎವಿರಿಡಿಯಾಗಿರಬೇಕು. ಇದರ ಜೊತೆಗೆ ದುಃಖಿ ಆತ್ಮಗಳಿಗೆ ಮುಕ್ತಿಯ ಸಂದೇಶ ಕೊಡುವ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಜಗತ್ತಿನ ಎಷ್ಟೋ ಆತ್ಮರು ದುಃಖದಿಂದ ತತ್ತರಿಸುತ್ತಿದ್ದಾರೆ. ನಾವು ನಮ್ಮ ಯೋಗಬಲದಿಂದ ಅವರಿಗೆ ಮುಕ್ತಿಯ ಆಸ್ತಿಯನ್ನು ಕೊಡದಿದ್ದರೆ ನಮಗೆ ಭವಿಷ್ಯದಲ್ಲಿ ಜೀವನ್ಮುಕ್ತಿಯ ಆಸ್ತಿ ಸಿಗುವುದಿಲ್ಲ ಎಂದು ಬಾಬಾ ಎಚ್ಚರಿಸಿದ್ದಾರೆ. ಖಂಡಿತ. ಈ ಸ್ಥಿತಿಯನ್ನು ತಲುಪಲು, ಈ ಸಮಾಪ್ತಿಯ ಸಮಯವನ್ನು ಸಮೀಪಕ್ಕೆ ತರಲು ಬಾಬಾ ಒಂದು ಪ್ರಾಯೋಗಿಕ ಡ್ರಿಲ್ ಅನ್ನು ಅಂದ್ರೆ ಅಭ್ಯಾಸವನ್ನು ನೀಡಿದ್ದಾರೆ. 24 ಗಂಟೆಯಲ್ಲಿ ಕನಿಷ್ಠ 24 ಬಾರಿ ಮನ್ಮನಾಭವ ಸ್ಥಿತಿಯಲ್ಲಿ ಬಾಬಾನ ಯಾದ್ ಮಾಡುವ ಅಭ್ಯಾಸ. ಈ ಅಭ್ಯಾಸದ ಬಗ್ಗೆ ಬಾಬಾ ಒಂದು ಸುಂದರವಾದ ಸ್ಪಷ್ಟನೆ ನೀಡಿದ್ದಾರೆ. ಬಾಬಾ ನಾವು ರಾತ್ರಿಯ ನಿದ್ರೆಯನ್ನು ಬಿಟ್ಟು ಕುಳಿತುಕೊಳ್ಳಬೇಕು ಎಂದು ಹೇಳುತ್ತಿಲ್ಲ. ಬದಲಾಗಿ ನಾವು ಎಚ್ಚರವಿರುವಾಗ, ದೈನಂದಿನ ಕಾರ್ಯಗಳನ್ನು ಮಾಡುತ್ತಿರುವಾಗಲೇ ಕರ್ಮಯೋಗಿಗಳಾಗಿ ಈ ಯೋಗದ ಡ್ರಿಲ್ ಮಾಡಬೇಕು ಅಂತಾರೆ. ಅಂದ್ರೆ ಕೆಲಸದ ಮಧ್ಯೆ ವಿರಾಮ ತಗೊಳ್ಳೋದೋ? ಹೌದು. ಪ್ರತಿಯೊಂದು ಗಂಟೆಗೂ ಕೇವಲ 1 ನಿಮಿಷ ಎಲ್ಲವನ್ನೂ ನಿಲ್ಲಿಸಿ ಮನಸ್ಸನ್ನು ಪರಮಾತ್ಮನಿಗೆ ಜೋಡಿಸಿದರೆ ನಮ್ಮ ಪುರುಷಾರ್ಥ ಅತ್ಯಂತ ತೀವ್ರವಾಗುತ್ತದೆ. ಖಂಡಿತ. ಈ 4 ನಿಶ್ಚಯಗಳ ಕೊಂದಗಳು ಅಂದ್ರೆ ತಂದೆ, ಸ್ವಯಂ, ಡ್ರಾಮಾ ಮತ್ತು ಪರಿವಾರ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದಾಗ ಮಾತ್ರ ನಾವು ಮನ್ಮನಾಭವ ಸ್ಥಿತಿಯಲ್ಲಿ ಸದಾ ಇರಲು ಸಾಧ್ಯ. ಈಗ ನಾವು ಬಾಬಾರವರ ಅತ್ಯಂತ ಮಧುರವಾದ, ಶಕ್ತಿಯುತವಾದ ನೆನಪು, ಪ್ರೀತಿಯನ್ನು ಸ್ವೀಕರಿಸೋಣ. 4 ಕಡೆಯ ತಂದೆಯ ಸ್ನೇಹಿ. ಯಾರು ಸ್ನೇಹಿಯಾಗಿರುತ್ತಾರೆ ಅವರು ಸಹಯೋಗಿ ಅವಶ್ಯ ಆಗಿರುತ್ತಾರೆ. ಸ್ನೇಹದ ರಿಟರ್ನ್. ಅವರು ಪ್ರತಿ ಕಾರ್ಯದಲ್ಲಿ ತನು, ಮನ, ಧನ, ಜನ ಇದರಲ್ಲಿ ಪರಸ್ಪರ ಸಹಯೋಗಿ ಅವಶ್ಯ ಆಗಿರುತ್ತಾರೆ. ಇಂತಹ ಸ್ನೇಹಿ ಮತ್ತು ಸಹಯೋಗಿ ಮಕ್ಕಳು ಯಾರು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುತ್ತಾರೆ, ಪ್ರೀತಿಯಲ್ಲಿ ಅಲ್ಲ, ಪ್ರೀತಿಯಲ್ಲಿ ಲೀನ ಆಗಿರುವವರು ಮತ್ತು ಸದಾ ತಂದೆಯ ಸರ್ವ ಕಾರ್ಯದಲ್ಲಿ ಸಮಯ ಸಂಕಲ್ಪ ತೊಡಗಿಸುವವರು. ಏಕೆಂದರೆ ಸಂಗಮಯುಗದಲ್ಲಿ ಸಮಯ ಮತ್ತು ಸಂಕಲ್ಪದ ಮಹತ್ವ ಬಹಳ ಇದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧ ಮಾಡಿಕೊಳ್ಳುವಂತಹ ಇಂತಹ ತೀವ್ರ ಪುರುಷಾರ್ಥಿ ಪ್ರತಿಗುಣ, ಪ್ರತಿ ಶಕ್ತಿಯನ್ನು ಪ್ರತಿ ಸಮಯ ಅನುಸಾರ ಕಾರ್ಯದಲ್ಲಿ ತೊಡಗಿಸುವಂತಹ ಗುಣಸಂಪನ್ನರಿಗೆ, ಶಕ್ತಿ ಸಂಪನ್ನ ಮಕ್ಕಳಿಗೆ ಬಹಳ ಬಹಳ ಪದಮಪದಮದಷ್ಟು ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಂ ಶಾಂತಿ. ಈಗ ನಾವು ಇಂದಿನ ಮುರಳಿಯ ಅಂತಿಮ ಘಟ್ಟದತ್ತ ಸಾಗೋಣ. ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಸೂಚನೆ. ಈ ಪ್ರತಿಯೊಂದರಲ್ಲೂ ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಬೆಳಗುವ ದಿವ್ಯ ಸಂದೇಶವಿದೆ. ಹೌದು. ಇಂದಿನ ವರದಾನ ಹೀಗಿದೆ. ವಿಧಾತನ ಜೊತೆ ವರದಾತ ಆಗಿದ್ದು ಸರ್ವ ಆತ್ಮರುಗಳಲ್ಲಿ ಬಲ ತುಂಬುವಂತಹ ದಯಾಹೃದಯೀ ಭವ. ನಾವು ಜ್ಞಾನ ಕೊಡುವ ಬಗ್ಗೆ ಮಾತನಾಡುತ್ತೇವೆ, ಆದರೆ ವರದಾತ ಆಗುವುದು ಎಂದರೆ ಪ್ರಾಯೋಗಿಕವಾಗಿ ಏನರ್ಥ ಅಂತ ನೀವು ವಿವರಿಸಬಹುದಾ? ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ. ವಿಧಾತ ಎಂದ್ರೆ ಕೇವಲ ಜ್ಞಾನದ ಮಾತುಗಳನ್ನು ಹೇಳುವವನು. ಅನೇಕ ಆತ್ಮರು ಆ ಜ್ಞಾನವನ್ನು ಕೇಳಿಸಿಕೊಳ್ತಾರೆ, ಅವರಿಗೆ ಜೀವನದಲ್ಲಿ ಬದಲಾಗುವ ಇಚ್ಛೆಯೂ ಇರ್ತದೆ. ಆದರೆ ಅವರ ಹಳೆಯ ಸಂಸ್ಕಾರಗಳು ಎಷ್ಟು ಪ್ರಬಲವಾಗಿರ್ತವೆ ಎಂದರೆ ಆ ಜ್ಞಾನವನ್ನು ಅಳವಡಿಸಿಕೊಳ್ಳುವ ಶಕ್ತಿ, ಸಾಹಸ ಅವರಲ್ಲಿ ಇರುವುದಿಲ್ಲ. ನಿಜ. ಇದು ಅನೇಕರಿಗಾಗುವ ಅನುಭವ. ಅಂಥ ಸಮಯದಲ್ಲಿ ಅವರ ಬಳಿ ಹೋಗಿ ಮತ್ತೆ ಮತ್ತೆ ಜ್ಞಾನದ ಪಾಠ ಮಾಡುವುದಲ್ಲ. ಅವರ ನಿರ್ಬಲತೆಯನ್ನು ಅರ್ಥಮಾಡಿಕೊಂಡು ನಮ್ಮ ಆಂತರಿಕ ಶಕ್ತಿಯಿಂದ, ನಮ್ಮ ದಿವ್ಯ ವೈಬ್ರೇಷನ್ ಮೂಲಕ ಅವರಿಗೆ ಶಕ್ತಿ ತುಂಬುವುದೇ ವರದಾತ ಆಗುವುದು. ಇದೇ ನಿಜವಾದ ದಯೆ. ನಮ್ಮ ಪ್ರತಿಯೊಂದು ಸಂಕಲ್ಪವೂ, ಪ್ರತಿಯೊಂದು ಉಸಿರು ತಂದೆಗಾಗಿ ಅಂದರೆ ಸೇವೆಗಾಗಿ ಅರ್ಪಣೆಯಾಗಿದ್ದಾಗ ಮಾತ್ರ ನಾವು ಇಂತಹ ವರದಾನಿ ಮೂರ್ತಿಗಳಾಗಲು ಸಾಧ್ಯ. ಎಂತಹ ಅದ್ಭುತವಾದ ವ್ಯಾಖ್ಯಾನ. ಕೇವಲ ಬೋಧನೆ ಮಾಡುವುದಕ್ಕಿಂತ ಮೌನವಾಟಿ ಶಕ್ತಿ ತುಂಬುವುದು ಅತಿ ದೊಡ್ಡ ಸೇವೆ ಅಲ್ವಾ? ಇನ್ನು ಇಂದಿನ ಸ್ಲೋಗನ್ ನೋಡಿ. ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇದ್ದರೆ ಸತ್ಯತೆಯ ಶಕ್ತಿಯೂ ಬಂದುಬಿಡುತ್ತದೆ ಅಂತ ಬಾಬಾ ಹೇಳಿದ್ದಾರೆ. ಈ ಸ್ಲೋಗನ್ನನ್ನು ನಾವು ದಿನವಿಡೀ ಒಂದು ಮಾನಸಿಕ ಆಂಕರ್ ಆಗಿ ಬಳಸಬಹುದು. ನಮ್ಮ ಸತ್ಯ ಸ್ವರೂಪ ಯಾವುದು? ನಾನು ಈ ದೇಹವಲ್ಲ. ನಾನು ಶಾಂತ ಸ್ವರೂಪ, ಪವಿತ್ರ ಸ್ವರೂಪ,
ಚೈತನ್ಯ ಶಕ್ತಿ ಆತ್ಮ. ಯಾವಾಗ ನಾವು ಈ ಅರಿವಿನಲ್ಲಿ ಅಂದ್ರೆ ಸ್ಮೃತಿಯಲ್ಲಿ ಆಳವಾಗಿ ಬೇರೂರುತ್ತೇವೆಯೋ ಆಗ ನಾವು ಯಾವುದೇ ಪ್ರಯತ್ನ ಪಡದೆ ನಮ್ಮ ಮಾತಿನಲ್ಲಿ, ಕಣ್ಣುಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ಸತ್ಯತೆಯ ಶಕ್ತಿ ಪ್ರಕಟವಾಗುತ್ತದೆ. ಲೌಕಿಕ ಜಗತ್ತಿನ ಯಾವುದೇ ಟೀಕೆ, ಅವಮಾನ ಅಥವಾ ಸವಾಲುಗಳು ಈ ಸತ್ಯತೆಯನ್ನು, ಈ ಆಂತರಿಕ ಶಕ್ತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಸತ್ಯತೆ ಎಂದರೆ ಕೇವಲ ಸತ್ಯ ಮಾತನಾಡುವುದಲ್ಲ, ಅದು ನಮ್ಮ ಅಸ್ತಿತ್ವದ ಮೂಲ ಸ್ಥಿತಿ ಅಂತ ಅರ್ಥವಾಯಿತು. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ ಅಂದ್ರೆ ಅವ್ಯಕ್ತ ಇಶಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಅಂತ. ನಾವು ಇಷ್ಟೆಲ್ಲ ಆಳವಾದ ಜ್ಞಾನವನ್ನು ಚರ್ಚಿಸಿದ್ವು, ಆದರೆ ಅಂತಿಮವಾಗಿ ಇದೆಲ್ಲವೂ ಪ್ರತಿಫಲಿಸಬೇಕಾದದ್ದು ನಮ್ಮ ಮಧುರತೆಯಲ್ಲಿ ಅಲ್ಲವೇ? ಹೌದು. ಬಾಬಾ ನಮ್ಮಲ್ಲಿ ಏನನ್ನು ನೋಡಲು ಬಯಸುತ್ತಾರೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಜ್ಞಾನ ಎಷ್ಟೇ ಇದ್ರೂ ಅಹಂಕಾರವಿದ್ದರೆ ಅದು ಯಾರಿಗೂ ತಲುಪುವುದಿಲ್ಲ. ನಮ್ಮ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಮಣಿ ಹೊಳೆಯುತ್ತಿರಬೇಕು. ನಮ್ಮ ನಯನಗಳಲ್ಲಿ, ದೃಷ್ಟಿಯಲ್ಲಿ ಆತ್ಮೀಯತೆ ಮತ್ತು ಕರುಣೆ ಇರಬೇಕು. ಖಂಡಿತ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಎಷ್ಟೇ ದೊಡ್ಡವರಾದರೂ, ಎಷ್ಟೇ ಸೇವೆ ಮಾಡಿದರೂ ನಮ್ಮ ಮಾತಿನಲ್ಲಿ ಮಧುರತೆ ಮತ್ತು ಪ್ರತಿಯೊಂದು ಕರ್ಮದಲ್ಲಿ ನಿರ್ಮಾಣತೆ ಅಂದ್ರೆ ಹ್ಯುಮಿಲಿಟಿ ಇರಬೇಕು. ಯಾವಾಗ ನಾವು ಈ ಗುಣಗಳನ್ನು ಸಹಜವಾಗಿ ಧಾರಣೆ ಮಾಡುತ್ತೇವೆಯೋ ಆಗ ನಮ್ಮ ಸತೋಪ್ರಧಾನ ಸ್ಥಿತಿ ಇಡೀ ಜಗತ್ತಿಗೆ ಗೋಚರಿಸುತ್ತದೆ. ದೇವತೆಗಳ ಹಾಗೆ ಅಹಂಕಾರವನ್ನು ಬಿಟ್ಟು, ಮರವು ಹಣ್ಣು ಬಿಟ್ಟಾಗ ಬಾಗುವಂತೆ ನಮ್ರರಾದಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಮಹಾನರಾಗುತ್ತೇವೆ. ಈಗ ನಾವು ಚರ್ಚಿಸಿದ ಈ ಎಲ್ಲ ಆಳವಾದ ವಿಷಯಗಳನ್ನು ಕೇವಲ ಬುದ್ಧಿಯ ಮಟ್ಟದಲ್ಲಿ ಇಟ್ಟುಕೊಳ್ಳದೆ ನಮ್ಮ ಅಸ್ತಿತ್ವದ ಆಳಕ್ಕೆ ಇಳಿಸಿಕೊಳ್ಳುವ ಸಮಯ. ಇದಕ್ಕಾಗಿ 1-2 ನಿಮಿಷಗಳ ಕಾಲ ಸಂಪೂರ್ಣ ಶಾಂತಿಯ ಅನುಭವ ಮಾಡೋಣ. ದಯವಿಟ್ಟು ನಿಮ್ಮ ಧ್ವನಿ ಮತ್ತು ಮನಸ್ಸನ್ನು ಪ್ರಶಾಂತಗೊಳಿಸಿ. ಈಗ ಒಂದು ಕ್ಷಣ ನಮ್ಮನ್ನು ಸುತ್ತುವರೆದಿರುವ ಎಲ್ಲಾ ಲೌಕಿಕ ಯೋಚನೆಗಳನ್ನು, ಜವಾಬ್ದಾರಿಗಳನ್ನು, ಬೇರೆಯವಳ ಬಗ್ಗೆ ಇರುವ ಅಸಮಾಧಾನಗಳನ್ನು ಬದಿಗಿಡೋಣ. ನಾನು ಈ ದೇಹವಲ್ಲ, ನಾನು ಒಂದು ಪ್ರಶಾಂತವಾದ ಸತ್ಯ ಸ್ವರೂಪ ಚೈತನ್ಯಾತ್ಮ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ, ಮಿನುಗುವ ಜ್ಯೋತಿ ಎಂದು ಅನುಭವ ಮಾಡೋಣ. ಪರಮಾತ್ಮ ಶಿವಬಾಬಾನ ದಿವ್ಯವಾದ, ಬೆಚ್ಚಗಿನ ಜ್ಞಾನದ ಮತ್ತು ಪ್ರೀತಿಯ ಬೆಳಕು ನನ್ನ ಮೇಲೆ ನಿರಂತರವಾಗಿ ಮಳೆಯಂತೆ ಸುರಿಯುತ್ತಿದೆ. ಈ ಬೆಳಕಿನಿಂದ ನನ್ನೊಳಗೆ ಆ 4 ನಿಶ್ಚಯದ ಸ್ತಂಭಗಳು ಅತ್ಯಂತ ಬಲಗೊಳ್ಳುತ್ತಿವೆ. ನನ್ನ ಮಧುರ ತಂದೆಯ ಮೇಲೆ, ಸಂಪೂರ್ಣ ಅಧಿಕಾರಿಯಾಗಿರುವ ನನ್ನ ಸ್ವಸ್ವರೂಪದ ಮೇಲೆ, ಪ್ರತಿಯೊಂದು ಸೆಕೆಂಡು ಕಲ್ಯಾಣಕಾರಿಯಾಗಿರುವ ಈ ಅಚ್ಚರಿಗೊಳಿಸುವ ಡ್ರಾಮಾದ ಮೇಲೆ ಮತ್ತು ಭಿನ್ನ ಭಿನ್ನ ಮಣಿಗಳಾಗಿದ್ದರೂ ಒಂದೇ ದಾರದಲ್ಲಿರುವ ನನ್ನ ಈ ದಿವ್ಯ ಈಶ್ವರಿ ಪರಿವಾರದ ಮೇಲೆ ನನ್ನಲ್ಲಿ ಅಚಲವಾದ ನಿಶ್ಚಯ ಬೇರೂರುತ್ತಿದೆ. ನಾನು ಕೇವಲ ಜ್ಞಾನಿಯಲ್ಲ, ನಾನು ಮಾಸ್ಟರ್ ವರದಾತ. ನನ್ನ ಹೃದಯದಲ್ಲಿ ಇಡೀ ವಿಶ್ವದ ಸರ್ವ ಆತ್ಮರ ಬಗ್ಗೆಯೂ ಅಪಾರ ದಯೆ ಮತ್ತು ಕೇವಲ ಶುಭಕಾಮನೆಗಳಿವೆ. ನಾನು ಕಲ್ಪಕಲ್ಪದ ವಿಜಯಿ ರತ್ನ. ಓಂ ಶಾಂತಿ. ಎಂತಹ ಮಧುರವಾದ, ಸ್ಥಿರವಾದ ಮತ್ತು ಶಕ್ತಿಯುತವಾದ ಅನುಭವ. ನಾವು ಇಂದಿನ ಈ ದಿನವಿಡೀ ನಮ್ಮನ್ನು ಕಾಡುವ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿಗೆ, ವಿಶೇಷವಾಗಿ ನಮ್ಮ ಪರಿವಾರದಲ್ಲಿ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳೊಡನೆ ಬರುವ ಕಿರಿಕಿರಿಗಳಿಗೆ ಪ್ರತಿಕ್ರಿಯಿಸುವ ಮುನ್ನ 1 ಸೆಕೆಂಡ್ ವಿರಾಮ ತೆಗೆದುಕೊಂಡು ಇಂದಿನ ಈ 4 ನಿಶ್ಚಯದ ಸ್ತಂಭಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಖಂಡಿತ. ಇದು ಡ್ರಾಮಾ. ನಾನು ಸಫಲ ಆತ್ಮ ಎಂದು ಸ್ವಸ್ಮೃತಿಯನ್ನು ಜಾಗೃತಗೊಳಿಸೋಣ. ನಮ್ಮ ಸಂಸ್ಕಾರ, ನಮ್ಮ ಸ್ಥಿತಿ ಬದಲಾದರೆ, ನಾವು ಶುದ್ಧ ಯೋಗಾಗ್ನಿಯನ್ನು ಹರಡಿದರೆ ಈ ಇಡೀ ಪ್ರಕೃತಿಯೂ ಬದಲಾಗುತ್ತದೆ ಎನ್ನುವ ಆ ಮಹಾನ್ ಸತ್ಯವನ್ನು ಅರಿತು ಸದಾ ಶಿವಬಾಬಾರವರ ಮಧುರ ನೆನಪಿನಲ್ಲಿರೋಣ. ಆ ಬಹುಮಡಿ ಕಟ್ಟಡದಂತೆ ನಮ್ಮ ಆಧ್ಯಾತ್ಮಿಕ ಅಡಿಪಾಯ ಎಂದಿಗೂ ಅಲುಗಾಡದಿರಲಿ. ಇಂದಿನ ಈ ಮುರಳಿ ಮಂಥನ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡಿದೆ ಎಂದು ಭಾವಿಸುತ್ತೇವೆ. ನೆನಪಿಡಿ, ಜ್ಞಾನದ ಮಂಥನವು ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುತ್ತದೆ. ಇಂತಹ ಪವಿತ್ರವಾದ ವಿಚಾರಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜ್ಞಾನದ ಈ ದೀಪವನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಪ್ರತಿದಿನ ಬಾಬಾರವರ ಮುರಳಿಯ ಸಾರವನ್ನು ಆಲಿಸಲು ನಮ್ಮ ಶಿವವಾಣಿ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮನಸ್ಸು ಸದಾ ಶಾಂತವಾಗಿರಲಿ. ಬಾಬಾರವರ ನೆನಪು ಸದಾ ಜೊತೆಗಿರಲಿ. ಓಂ ಶಾಂತಿ.